ಪರಪ್ಪನ ಅಗ್ರಹಾರ ಜೈಲಿನ ಒಳಗಿನ ವ್ಯವಸ್ಥೆ ಮತ್ತೊಮ್ಮೆ ಬಯಲಾಗಿದೆ. ಜೈಲಿನ ಒಳಗಡೆ ಮೊಬೈಲ್ ಫೋನ್ಗಳ ರಿಂಗಣ ಕೇಳಿ ಬಂದಿದ್ದು, ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೂಡ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರೆ, ಕುಖ್ಯಾತ ಕಾಮುಕ ಉಮೇಶ್ ರೆಡ್ಡಿಗೆ ಮೊಬೈಲ್ ಟಿವಿ ಸೌಲಭ್ಯಗಳು ಸಿಗ್ತಾ ಇದಾವೆ. ಜೈಲಿನಲ್ಲಿ ಕೈದಿಗಳಿಗೆ ಸೌಲಭ್ಯಗಳ ವಿತರಣೆಯಲ್ಲಿ ಅಸಮಾನತೆ ಎದ್ದು ಕಾಣ್ತಾ ಇದ್ದು, ದರ್ಶನ್ ಕಣ್ಣಿಗೆ ಸುಣ್ಣ, ಇತರ ಕೈದಿಗಳ ಕಣ್ಣಿಗೆ ಬೆಣ್ಣೆ ಎಂಬಂತಹ ತಾರತಮ್ಯದ ಆಟ ಮತ್ತೊಮ್ಮೆ ಬಯಲಾಗಿದೆ. ಪ್ರಸ್ತುತ ಕೊಲೆ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಪರದಾಟವನ್ನು ಮಾಡ್ತಿದ್ದಾರೆ. ಅವರಿಗೆ ಒಂದು ಹಾಸಿಗೆ ದಿಂಬು ಕೂಡ ಒದಗಿಸಲಾಗಲಿಲ್ಲ. ಟಿವಿ ವೀಕ್ಷಿಸಲಿಕ್ಕೆ ಅಥವಾ ಜೈಲಿನ ಆವರಣದಲ್ಲಿ ವಾಕಿಂಗ್ ಮಾಡಲಿಕ್ಕೆ ಸಹ ಅವಕಾಶ ನೀಡಿಲ್ಲ. ಈ ಸೌಲಭ್ಯಗಳಿಗಾಗಿ ದರ್ಶನ್ ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ಬಂದಿದೆ. ಆದರೆ ಅದೇ ಜೈಲಿನಲ್ಲಿ ರಾಜ್ಯದ ಅತ್ಯಂತ ಕುಖ್ಯಾತ ಸರಣಿ ಅತ್ಯಾಚಾರಿ ಉಮೇಶ್ ರೆಡ್ಡಿ ಐಷಾರಾಮಿ ಜೀವನವನ್ನ ಮಾಡ್ತಿದ್ದಾನೆ. 1996ರಿಂದ 2002ರ ಅವಧಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಅದರಲ್ಲಿ 18 ಮಂದಿಯನ್ನ ನಿರ್ದಯವಾಗಿ ಕೊಲೆ ಮಾಡಿದ್ದಂತ ಈ ಕಾಮುಕ ಈಗ ಜೈಲಿನ ಒಳಗಡೆ ಬಿಂದಾಸ್ ಆಗಿ ಮೊಬೈಲ್ ಫೋನ್ ನಲ್ಲಿ ಸಂಭಾಷಣೆ ಮಾಡ್ತಿದ್ದಾನೆ. ಅವನ ಕೊಠಡಿಯಲ್ಲಿ ಟಿವಿ ಸೌಲಭ್ಯವೂ ಕೂಡ ಇದೆ. ಅದೇ ರೀತಿ ರನ್ಯಾ ರಾವ್ ಗೋಲ್ಡ್ ಕೇಸ್ ಆರೋಪಿ ತರುಣ್ ಕೊಂಡೂರು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದು ಮೊಬೈಲ್ ಫೋನ್ ಬಳಸುವಂತ ಸೌಲಭ್ಯವನ್ನ ಪಡೆದಿದ್ದಾನೆ. ಅವನ ಸೆಲ್ನಲ್ಲಿ ಉತ್ತಮ ಊಟ ತಿಂಡಿಗೆ ವ್ಯವಸ್ಥೆ, ಟಿವಿ, ಫ್ಯಾನ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳು ಲಭ್ಯವಿದೆ. ಒಂದೆಡೆ ನಟ ದರ್ಶನ್ಗೆ ಮೂಲಭೂತ ಸೌಕರ್ಯಗಳಿಗೂ ಕೊರತೆ ಆಗಿದ್ರೆ, ಇನ್ನೊಂದ್ ಕಡೆ ಇಂತಹ ಗಂಭೀರ ಅಪರಾಧಗಳ ಆರೋಪಿಗಳು ಜೈಲಿನಲ್ಲಿ ರಾಜರಂತೆ ಬದುಕ್ತಾ ಇರುವಂತದ್ದು ವ್ಯವಸ್ಥೆಯ ವಿಪರ್ಯಾಸವನ್ನ ಎತ್ತಿ ತೋರಿಸ್ತಾ ಇದೆ. ಜೈಲಿನ ನಿಯಮಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗ್ತಾ ಇಲ್ಲ ಎಂಬ ಗಂಭೀರ ಪ್ರಶ್ನೆ ಇದೀಗ ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೈದಿಗಳು ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋಗಳು ಪಬ್ಲಿಕ್ ನೆಕ್ಸ್ಟ್ಗೆ ಲಭ್ಯವಾಗಿದೆ.